ನಮಸ್ತೆ ಸ್ನೇಹಿತರೆ, ಮಸಾಲೆ ವಡೆ ಮಾಡೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಕಡಲೆಬೇಳೆ ವಡೆನು ಅಂತ ಹೇಳ್ತಾರೆ. ನೋಡಿ ಎಷ್ಟು ಗರಿ ಗರಿ ಆಗಿದೆ, ಟಚ್ ಮಾಡಿದರೆ ಮುರಿದೋಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಕಡಲೆಬೇಳೆನ ನಾನು ಬೆಳಗ್ಗೆನೇ ನೆನೆಸಿಟ್ರೆ ಸಾಯಂಕಾಲ ಸ್ನ್ಯಾಕ್ಸಿಗೆ ಮಾಡ್ಕೋಬೋದು. ಬೆಳಗ್ಗೆ ನೆನೆಸಿಟ್ಟಿರೋದ್ರಿಂದ ಸಂಜೆ 5 ಗಂಟೆಗೆ ಇಷ್ಟು ಚೆನ್ನಾಗಿ ನೆಂದಿದೆ, ಮುಟ್ಟಿದರೆ ಮುರಿತಾ ಇದೆ. ಆ ಥರ ಚೆನ್ನಾಗಿ ನೆನೆಸ್ಕೋಬೇಕು, ಅಂದರೆ ವಡೆಗಳು ಚೆನ್ನಾಗಿ ಬರುತ್ತೆ. ಅದಕ್ಕೆ ಏನೇನು ಬೇಕು ಮಸಾಲ ನೋಡ್ಕೊಳ್ಳೋಣ. ನೋಡಿ, ಮೆಣಸು ಹಾಕ್ತಾಯಿದ್ದೀನಿ. ಗ್ಯಾಸ್ಟ್ರಿಕ್ಕಿಗೆ ಹಸಿಮೆಣಸು ಆಗೋಲ್ಲ. ಸೊ ಬೆಳ್ಳುಳ್ಳಿ, ಉಪ್ಪು, ಕರಿಬೇವು, ಶುಂಠಿ ಎಲ್ಲ ಚೂರು ಚೂರು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ವಡೆಗೆ ಹಾಕಿದರೆ ಚೆನ್ನಾಗಿರುತ್ತೆ. ಅಂದರೆ ಮಸಾಲ ವಡೆ ಅಂತ ಮಾಡ್ತಾ ಇರೋದ್ರಿಂದ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈ ಥರ. ನೋಡಿ, ಇವಾಗ ರುಬ್ಕೋತೀನಿ ಹಾಕ್ಕೊಂಡಿರೋ ಮಸಾಲ. ನೋಡಿ, ಈ ಥರ ರುಬ್ಕೋಬೇಕು. ಅದ್ರ ಜೊತೆ ನಾನು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಇಷ್ಟು ಹಾಕ್ಕೊಂಡೆ. ಇವಾಗ ಗ್ರೈಂಡ್ ಮಾಡ್ಕೋತೀನಿ. ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು, ಅಂದರೆ ಸ್ವಲ್ಪ ತೆರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನು. ತುಂಬ ಸಣ್ಣ ಆದರೆ ಚೆನ್ನಾಗಿರಲ್ಲ. ತೆರಿಯಾಗಿ ಅಂದರೆ ಸ್ವಲ್ಪ ಬೇಳೆಗಳು ಕಾಣ್ತಾ ಇರಬೇಕು. ತೆರಿಯಾಗಿ ಸ್ವಲ್ಪ ರುಬ್ಕೊಂಡ್ರೆ ಸಾಕು. ಇವಾಗ ತೋರಿಸ್ತೀನಿ ನಿಮಗೆ ಯಾವ ಥರ ರುಬ್ಬಿದ್ದೀನಿ ಅಂತ. ನೋಡಿ, ಈ ಥರ ತೆರಿಯಾಗಿ ಬೇಳೆ ಕಾಣ್ತಿದೆ ಅಲ್ವಾ, ಈ ಥರ ರುಬ್ಕೋಬೇಕು. ಇದಕ್ಕೆ ನಾನು ಕಟ್ ಮಾಡಿಕೊಂಡ್ರೆ ಅಂತ ಈರುಳ್ಳಿ ಹಾಕ್ಕೊಂಡೆ. ಹಾಗೆ ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಅಂದರೆ ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಬಾಣಲಿಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಚೂರು ಅರಿಶಿನ ಪುಡಿ ಹಾಕ್ಕೊಂಡೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಅಂದರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಆಗಬೇಕಲ್ಲ, ರುಬ್ಕೊಂಡಿರೋ ಮಸಾಲ. ಇದು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಕೈಯಲ್ಲಿ ಚಿಕ್ಕದಾಗಿ ಉಂಡೆ ತೊಗೊಂಡು ಚೆನ್ನಾಗಿ ತಟ್ಕೋತಾ ಇದ್ದೀನಿ ರೌಂಡ್ ಶೇಪಲ್ಲಿ. ಈ ಥರ ತಟ್ಕೊಂಡು ತೆಳ್ಳಗೆ ರೌಂಡ್ ಶೇಪ್ ಕೊಟ್ಕೊಂಡು ಆ ಬಾಣಲಿಲಿ ಬಿಡ್ತಾಯಿದ್ದೀನಿ. ನೋಡಿ, ಎಣ್ಣೆ ಕಾದಿದೆ ಚೆನ್ನಾಗಿ. ನಿಮಗೆ ಬೇಕು ಅಂದರೆ ದೊಡ್ಡ ಬಾಣಲಿಲಿ ಇಟ್ಕೊಂಡು ಮಾಡ್ಕೋಬೋದು, ಜನ ಜಾಸ್ತಿ ಇದ್ದಾರೆ ಅಂತಂದರೆ. ಈ ಥರ ನಾನೊಂದು 4 ಮಾಡ್ತಾಯಿದ್ದೀನಿ. ಚೂರು 4 ಹಾಕ್ತೀನಿ ಬಾಣಲಿಗೆ. ಈ ಥರ ತೆಳ್ಳಗೆ ಹಾಕ್ಕೊಂಡ್ರೆ ಕ್ರಂಚಿಯಾಗಿ ರೆಸಿಪಿ ಚೆನ್ನಾಗಾಗುತ್ತೆ. ಈ ಥರ ಕೆಂಪಗಾಗೋ ಹಂಗೆ ಬೇಯಿಸ್ಬೇಕು ಇದನ್ನು, ತಿರುವಿ ಹಾಕ್ಕೊಂಡು. ನೋಡಿ, ಲೋ ಫ್ಲೇಮಲ್ಲಿ ಬೇಯಿಸಿದರೆ ಚೆನ್ನಾಗಿ ಒಳಗಡೆ ಬೆಂದೋಗಿರುತ್ತೆ. ಹೈ ಫ್ಲೇಮಲ್ಲಿಟ್ಟರೆ ವಡೆ ಬೇಗ ಸೀದೋಗ್ಬಿಡುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ನೋಡಿ, ಈ ಥರ ಕೆಂಪಗಾಗೋವರೆಗೂ ಬೇಯಿಸ್ತಾ ಇರಬೇಕು. ಚೆನ್ನಾಗಿ ಬಂದಿದೆ ಕೆಂಪಗೆ, ತಿನ್ನೋಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ, ಈ ಥರ. ಥ್ಯಾಂಕ್ ಯು.